ಇಕ್ಬಾಲ್ ಹುಸೇನ್ ಅವರು ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಿದರು. ಕೈಲಂಚ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1 ಕೋಟಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅನುದಾನ, ಸಣ್ಣ ನೀರಾವರಿ ಸೇರಿದಂತೆ ಒಟ್ಟು 8 ಕೋಟಿ ರು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಗತಿಯಲ್ಲಿವೆ ಎಂದರು. ಜಗಳದೇನಿಲ್ಲ, ಇದು ಇಕ್ಕಟ್ಟಿಂದ ಅಷ್ಟೇನೆ. ಇಕ್ಕಟ್ಟು ಪಕ್ಕಟ್ಟು ಊರು ಸಿದ್ಧ ಮಾಡ್ಕೋಬೇಕು ಬೇಡವಾ ಅಷ್ಟೇ ಪೂಜೆ ಪೂಜೆ ಅಲ್ಲಿ ತೋರಣ ಕಟ್ಟಿದ್ರೆ ಅಲ್ಲಿ ಕಟ್ಟಿ ಇಲ್ಲಿಂದ ಮಾಡಿ ಇಲ್ಲಿಂದ ಮಾಡ್ಬೇಕಂತಲ್ಲ ಮಾಡಿ ಬಾಯಿಲ್ ಹೇಳ್ತೀನಿ. ದುಡ್ಡು ಎಷ್ಟಿದ್ದಾರೆ ಏನಂತ ಮಾತಾಡೋಣ ಮಾಡಿಸ್ಕೊಳ್ಳಿ ಊರಲ್ಲಿ ಒಗ್ಗಟ್ಟೆ ಕೆಲಸ ಮಾಡ್ಸ್ಕೊಳ್ಳಿ ಕಲೀರಿ. ಎಲ್ಲೋ ಒಂದ್ ಕಡೆ ಮಾಡಿ ಕುತ್ಕೊಂಡು ಮಾತಾಡ್ಕೊಂಡು ಮಾಡ್ರಪ್ಪ. ಕೈಲಾಂಚ ಪಂಚಾಯತಿ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡಲಿಕ್ಕೆ ನಾನು, ನಮ್ಮ ನಾಯಕರು ಮತ್ತು ನಮ್ಮ ಹಿರಿಯರಂತ ನಮ್ಮ ರಾಜಣ್ಣ ಮಾಜಿ ಶಾಸಕರು ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ರಾಜವ್ ಅವರು, ನಮ್ಮ ಅನೇಕ ಎಲ್ಲ ಮುಖಂಡರುಗಳು ಇವತ್ತು ಬೆಳಗಿಂದನೂ ಕೂಡ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಸುಮಾರು 5.25 ಕೋಟಿ ರೂಪಾಯಿ ಕಾವೇರಿ ನಿಗಮದಿಂದ ನಾವೆಲ್ಲರೂ ಕೂಡ ರಸ್ತೆ ಚರಂಡಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ವಿಶೇಷ ಅನುದಾನ ಅಂದ್ಬಿಟ್ಟು ಮುಖ್ಯಮಂತ್ರಿಗಳು ಕೊಟ್ಟಿದ್ರು, ಅದರಲ್ಲಿ 1 ಕೋಟಿ ರೂಪಾಯಿ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇವತ್ತು ನಮ್ಮಲ್ಲಿ ಇನ್ನು ಅನುಷ್ಠಾನ ಬಾಡಿ ಇಲ್ಲ. ಸೊ ಆ ಅನುದಾನಗಳು ಮತ್ತು ಇನ್ನು SC ST SCP TSPಗಳ ಅನುದಾನಗಳಿದೆ. ಮೈನರ್ ಇರಿಗೇಷನ್ದು 1 ಕೋಟಿ ರೂಪಾಯಿ ದುಡ್ಡಿದೆ. ಸಾಕಷ್ಟು ಹೀಗೆ ಸುಮಾರು 8 ಕೋಟಿ ರೂಪಾಯಿ ಕೆಲಸಗಳು ಈ ಪಂಚಾಯತಿ, ಇದೊಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ನಡೀತಾ ಇದೆ. ಸೊ ಸಾಕಷ್ಟು 90% ಕೆಲಸಗಳು ಈಗಾಗಲೇ ಆಗೋಗ್ಬಿಟ್ಟಿದೆ. ಇನ್ನೊಂದು 2 ಕೋಟಿ ರೂಪಾಯಿ ಕೆಲಸ ಇವತ್ತು ಚಾಲನೆಯನ್ನು ಕೊಡಬೇಕಾಯ್ತು. ಅದಕ್ಕೋಸ್ಕರ ನಾನು ಬೆಳಗಿನ ಕೂಡ ಈ ಪಂಚಾಯತಿ ವ್ಯಾಪ್ತಿಲಿದ್ದೀವಿ. ಕೆಲವು ಮನೆಗಳು ಕೇಳಬೇಕಾಯ್ತು, ಈಸ್ವತ್ತು ಮಾಡುವಂಥದ್ದು ಮತ್ತು ದುರಸ್ತಿ ಕೆಲಸ ಕೂಡ ನಡೀತಾ ಇದೆ. ಈಸ್ವತ್ತು ಮಾಡುವಂಥದ್ದು, ಕೆಲವು ಹಳ್ಳಿಗಳು ಇನ್ನೂ ಗ್ರಾಮ ಠಾಣೆಗೆ ಸೇರಿಲ್ಲ, ಅವೆಲ್ಲೂ ಕೂಡ ಕಂದಾಯ ಗ್ರಾಮ ಮಾಡುವಂಥದ್ದು. ಹಿಂಗೆ 10 ಹಲವು ಕೆಲಸಗಳು ಇವತ್ತು. ಮಶಾಣ, ಕೆಲವು ಜಾಗದಲ್ಲಿ ಮಶಾಣ ಇಲ್ಲ, ಕೆಲವು ಜಾಗದಲ್ಲಿ ಸೈಟ್ಗಳಿಲ್ಲ, ಕೆಲವರಿಗೆ ಸರ್ಕಾರಿ ಜಮೀನನ್ನು ಗುರುತಿಸುವಂಥ ಕೆಲಸ ಮಾಡುವಂಥದ್ದು. ಹಿಂಗೆ ಸಾಕಷ್ಟು ಜನಪರ ಕಾಳಜಿ ಇರುವಂಥ ಕೆಲಸಗಳನ್ನು ಇವತ್ತು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಹೊರಟಿದ್ದೀವಿ. ಸುಮಾರು 20-25 ವರ್ಷಗಳಿಂದ ಇವತ್ತು ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಈ ಭಾಗದಲ್ಲಿ. ಇವತ್ತು ಕೆಲವರು ಕೆರೆ ತುಂಬುವಂಥ ಕೆಲಸನೂ ಕೂಡ ನಾವು ತೆಂಗಿನಕಲ್ಗೆ ನೀರು ಬಂದಿದೆ ಇವತ್ತು, ಕಾವೇರಿ ನೀರು. ಅದನ್ನ ಇವತ್ತು ಅವೇರಳ್ಳಿ ಕೆರೆಗೆ ಬರಬೇಕು. ಅವೇರಳ್ಳಿಯಿಂದ ಸುತ್ತಮುತ್ತ ಇರುವಂಥ ಒಂದು 10-20 ಕೆರೆಗಳನ್ನು ತುಂಬಿಸುವಂಥ ಕೆಲಸನೂ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಮಾನ್ಯ DK ಶಿವಕುಮಾರ್ ಮತ್ತು ಸುರೇಶ್ ಅವರು ಪ್ರತಿ ಮನೆಗೂ ಕಾವೇರಿ ನೀರನ್ನು ಕೊಡಬೇಕು ಇಲ್ಲಿ ಅಂತೇಳಿ ಇವತ್ತು ಅದಕ್ಕೂ ಕೂಡ ಚಾಲನೆ ಕೊಡಲಿಕ್ಕೆ ಇವತ್ತು 300 ಕೋಟಿ ರೂಪಾಯಿ ಅನುದಾನಕ್ಕೆ ಇವತ್ತು ಸರ್ಕಾರದಲ್ಲಿ ಬೇಡಿಕೆ ನಿಟ್ಟು ಅದನ್ನು ಕೂಡ ಅನುಷ್ಠಾನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಹಿಂಗೆ ಜನಪರವಾದಂಥ 10 ಹಲವು ಕೆಲಸಗಳನ್ನು ಇವತ್ತು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಜೊತೆಗೆ ಈ 5 ಗ್ಯಾರಂಟಿ ಏನು ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನಾವು ಮಾತು ಕೊಟ್ಟಿದ್ದು, ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿದೆಯಾ ಇಲ್ವಾ, ಯಾರು ತಲುಪ್ತಾ ಇಲ್ಲ, ಅದಕ್ಕೇನು ಕಾರಣ ಏನು, ಅದೆಲ್ಲೂ ಕೂಡ ಚರ್ಚೆ ಮಾಡ್ತಾ ಜನಗಳ ಕಷ್ಟ, ಹಾಲು ಹವಾಲನ್ನು ನಾವು ಕೇಳ್ಕೊಂಡು ನಾವು ಬರ್ತಾ ಇದ್ದೀವಿ.